ನಲಂದ ಯೂನಿವರ್ಸಿಟಿಯ ವಿಧ್ವಂಸದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನ ಯಾರು ಸ್ಥಾಪಿಸಿದ್ರು ಅಂತ ಮೊದಲು ತಿಳ್ಕೊಳ್ಳೋಣ. ನಲಂದ ಯೂನಿವರ್ಸಿಟಿನ ಗುಪ್ತರ ದೊರೆ ಆದಂತಹ ಕುಮಾರ ಗುಪ್ತನು 5ನೇ ಶತಮಾನದಲ್ಲಿ ಸ್ಥಾಪಿಸಿದ. ನಲಂದಾದಲ್ಲಿ ಖಗೋಳಶಾಸ್ತ್ರ, ಗಣಿತ ಮತ್ತು ಆಯುರ್ವೇದದಲ್ಲಿನ ಸಾಧನೆ ಬಹಳ ಎತ್ತರವಾಗಿತ್ತು. ಈಗಿನ ಕಾಲದಲ್ಲಿ ನಾವು ಪೇಪರ್ ಬುಕ್ಸ್ ನಾವೇನು ರೆಗ್ಯುಲರ್ ಆಗಿ ಬುಕ್ಸ್ ಓದ್ತೀವಿ ಆ ಬುಕ್ಸ್ಗಳಿದೆ. ಆಗಿನ ಕಾಲದಲ್ಲಿ ತಾಳೆಗರಿಗಳಿಂದ ಅಥವಾ ಮರದ ಹಸ್ತಪ್ರತಿಗಳಲ್ಲಿ ಎಲ್ಲ ಬರೆದು ಸ್ಟೋರ್ ಮಾಡ್ತಾ ಇದ್ರು. ಹೀಗೆ ಬರೆದು ಟೋಟಲ್ ಆಗಿ ಸುಮಾರು 90 ಲಕ್ಷ ಬುಕ್ಸ್ಗಳನ್ನ ಈ ಬೃಹತ್ ಲೈಬ್ರರಿಯಲ್ಲಿ ಸ್ಟೋರ್ ಮಾಡಿದ್ರು. ಫಾದರ್ ಆಫ್ ಇಂಡಿಯನ್ ಮ್ಯಾಥಮೆಟಿಕ್ಸ್ ಅಂತಾನೆ ಕರೆಯಲ್ಪಡುವಂತಹ ಆರ್ಯಭಟರು ಸಹ ಇದೇ ಯೂನಿವರ್ಸಿಟಿಯಲ್ಲಿ ಓದಿದ್ರು ಅಂತ ಹೇಳ್ತಾರೆ. ಜ್ಞಾನ ಶ್ರೀಮಂತಿಕೆಯ ಸಾಗರ ಅಂತಾನೆ ಹೇಳ್ಬಹುದಾದಂತಹ ಈ ನಲಂದನ 3 ಬಾರಿ ಧ್ವಂಸ ಮಾಡಿದ್ರು ಅಂದ್ರೆ ಅದೇ ವಿಪರ್ಯಾಸ. ಇಲ್ಲಿದ್ದಂತಹ ಜ್ಞಾನ ಸಂಪನ್ಮೂಲತೆಯಿಂದ ಭಾರತಕ್ಕೆ ಲಾಭ ಆಗುತ್ತೆ ಅಂತ ಇದನ್ನ 3 ಬಾರಿ ಆಕ್ರಮಣಕಾರರು ಧ್ವಂಸ ಮಾಡಿದ್ರು. ಪ್ರಪ್ರಥಮವಾಗಿ ಇದನ್ನ ಹನ್ಸ್ ದೊರೆ ಆದಂತಹ ಮಿಹಿರ್ ಕುಳ 5ನೇ ಶತಮಾನದಲ್ಲಿ ಧ್ವಂಸ ಮಾಡಿದ. ಆದ್ರೆ ಮತ್ತೆ ಅದನ್ನ ಪುನರಾರಂಭಿಸಿದ್ರು. 8ನೇ ಶತಮಾನದಲ್ಲಿ